ಮಾಡದಿದ್ದಕ್ಕೆ ಬಾಲಕನಿಗೆ ಇದೆಂತ ಶಿಕ್ಷೆ? ಶಾಲಾ ಶಿಕ್ಷಕಿಯಿಂದ ಬಾಲಕನಿಗೆ ಹಿಗ್ಗಾಮುಗ್ಗ ಥಳಿಸಿರುವಂತ ಘಟನೆ. ಬಾಸುಂಡೆ ಬರೋ ಹಾಗೆ ಶಾಲೆಯ ಶಿಕ್ಷಕಿ ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರಿನ ನಂದಿನಿ ಲೇಔಟ್ನ ವೀಣಾ ವಿದ್ಯಾಸಂಸ್ಥೆಯ ವೀಣಾ ಸ್ಕೂಲ್ ಟೀಚರ್ ಆಂಗ್ಲಿನ್ ಅನ್ನೋರಿಂದ ನಡೆದಂತ ಹಲ್ಲೆ. 4ನೇ ತರಗತಿ ಬಾಲಕನಿಗೆ ಹಿಗ್ಗಾಮುಗ್ಗ ಥಳಿಸಿರೋದು ಶಿಕ್ಷಕಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ನಂತರ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಘಟನೆ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಹಿತಿ ಕೇಳಿದ್ದಾರೆ. ತಾರಾನಾಥ್ ಹಲ್ಲೆಗೊಳಗಾದಂತಹ ಬಾಲಕನ ತಾಯಿಗೆ ಬಿಇಒ ಬುಲಾವ್ ನೀಡಿದ್ದಾರೆ. ಬಾಲಕನ ಮೈ ಮೇಲೆ ಬಾಸುಂಡೆ ಬರೋ ಹಾಗೆ ಶಿಕ್ಷಕಿ ಹೊಡೆದಿರೋದು. ನಂದಿನಿ ಲೇಔಟ್ನ ಶಾಲೆಯಲ್ಲಿ ನಡೆದಂತಹ ಘಟನೆ. ಶಾಲೆಯ ಶಿಕ್ಷಕಿ ಫೋಟೋ ನೋಡ್ತಾ ಇದ್ರಿ. ಈಕೆಯ ಹೆಸರು ಆಂಗ್ಲಿನ್ ಅಂತ. ವೀಣಾ ಸ್ಕೂಲಿನ ಟೀಚರ್. 4ನೇ ತರಗತಿ ಓದ್ತಾ ಇದ್ದಂತ ಬಾಲಕನಿಗೆ ಮೈ ಮೇಲೆ ಬಾಸುಂಡೆ ಬರೋ ಹಾಗೆ ಶಿಕ್ಷಕಿ ಹೊಡೆದಿರೋದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ನಂತರ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಘಟನೆ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಫ್ರೈಡೇನ ಸಾಟರ್ಡೆ ಹೊಡೆದಿರೋದು ಇನ್ನೂ ಇದೆ ಅಂದ್ರೆ ಇವರೆಲ್ಲ ಏನ್ ತಿಂತಾರ ಹೊಟ್ಟೆಗೆ ಇವ್ರು ಹೇಳಿ ನೀವು ಹೇಳ ಸರ್ಗೆ ಹೇಳು. ಹೌದು ಸರ್, ನಾವು ಆ್ಯಕ್ಷನ್ ಆಲ್ರೆಡಿ ತಗೊಂಡಿದ್ದೀವಿ. ಸೊ ಟೀಚರ್ಗೆ ನಾವು ಆಲ್ರೆಡಿ ಸಸ್ಪೆನ್ಷನ್ ಆರ್ಡರ್ ಕೊಟ್ಟಿದ್ದೀವಿ. ಅವ್ರು ಬರ್ತಾ ಇಲ್ಲ ಸ್ಕೂಲ್ಗೆ. ಆ್ಯಕ್ಚುಲಿ ಅಲ್ಲಿ ಏನಾಯ್ತಂದರೆ ಅವನಿಗೆ 3 ಡೇಸ್ ಮುಂಚೆನೇ ಟೀಚರು ಕಂಪ್ಲೇಂಟ್ ಮಾಡ್ತಾಯಿದ್ರು, ಗ್ರೂಪಲ್ಲೇ ಹಾಕ್ತಾಯಿದ್ರು ಈ ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಪೇರೆಂಟ್ಸು ಏನು ರೆಸ್ಪಾಂಡ್ ಮಾಡಿಲ್ಲ, ಇವನು ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾ ಇರಲಿಲ್ಲ. ಅದಕ್ಕೆ ಟೀಚರ್ ಏನು ಮಾಡಿದ್ದಾರೆ, ಪನಿಷ್ಮೆಂಟ್ ಥರ ಸ್ವಲ್ಪ ಹಂಗೆ ಹೊಡೆದಿದ್ದಾರೆ. ಆ್ಯಕ್ಚುಲಿ ಏನಂದರೆ ಅವ್ನು ಸ್ವಲ್ಪ ಫೇರ್ ಆಗಿರ್ತಾನೆ. ಅದರಲ್ಲಿ ಏನಾಗಿದೆ, ನೀಟಾಗಿ ಕಾಣಿಸಿದೆ, ಬರೆ ಬಂದಂಗೆ ಕಾಣಿಸ್ತಾ ಇದೆ ಹುಡುಗನಿಗೆ. ಸೊ ಅದು ಆಗಿರೋದು ಸರ್. ಅದಕ್ಕೆ ಪೇರೆಂಟ್ಸ್ ಬಂದರು Jan 12ಗೆ ಬಂದಾಗ ಆವಾಗ ಟೀಚರ್ನ ಕರೆಸಿದ್ವಿ. ಟೀಚರ್ ಬಂದುಬಿಟ್ಟು ಹೌದು ಮೇಡಮ್ ತಪ್ಪಾಯಿತು ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡ್ರು, ಹೋಗಿ ಕಾಲೂ ಹಿಡ್ಕೊಂಡ್ರು. ಆದ್ರೂ ಆ ಅಮ್ಮ ಮರ್ಯಾದೆ ಇಲ್ಲದೆ, ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಸರ್, ಎಷ್ಟು ಲ್ಯಾಂಗ್ವೇಜ್ ಅವರು ಮಾತಾಡಿರೋದು, ಎಷ್ಟು ಫಿಲ್ತಿ ಲ್ಯಾಂಗ್ವೇಜ್ ಅಂದರೆ ಅಷ್ಟು ಕೆಟ್ಟ ಟೀಚರ್ಸ್ಗೆ ಅನ್ನಬಾರ್ದಂಥ ಮಾತುಗಳನ್ನು ಆಡಿದ್ದಾರೆ. ಪ್ಲಸ್ಸು ಓಕೆ ಸರ್, ಅದಕ್ಕೆ ಸರ್ ಅದು ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ, ತಪ್ಪಿದೆ ಅಂತ. ಹೌದು ಸರ್, ನಾವೇನು ಆರೋಪ ಮಾಡಿಲ್ಲ ಸರ್. ಎಸ್ ಸರ್, ನಾವು ಯಾವ ಆರೋಪ ಮಾಡಿಲ್ಲ. ಆ ಪೇರೆಂಟ್ರೇ ಬಂದುಬಿಟ್ಟು ನಾನು ನಿಮ್ಮ ಮೀಡಿಯಾನ ಕರೆಸ್ತೀನಿ, ಅವ್ರನ್ನ ಕರೆಸ್ತೀನಿ, ಇವ್ರನ್ನ ಕರೆಸ್ತೀನಿ ಅಂತ ಅವರೇ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ಸೊ ಈ ಟಾರ್ಚರ್ಗೆ ನಮ್ಮ ಟೀಚರ್ಗೆ ಏನು ಮಾಡಿದ್ದಾರೆ, ಎವ್ರಿ ಕ್ಲಾಸ್ ಹ್ಯಾಸ್ ಇಟ್ಸ್ ಓನ್ ಗ್ರೂಪಲ್ಲಿ ಪರ್ಸ್ನಲ್ ಆಗಿ ಎಲ್ರಿಗೂ ಮೆಸೇಜ್ ಫಾರ್ವರ್ಡ್ ಮಾಡಿದ್ದಾರೆ. ಅದು ಇದು ಅಂತ ಫಿಲ್ತಿ ಲ್ಯಾಂಗ್ವೇಜ್. ಈ ಪೇರೆಂಟ್ಸ್ ಎಲ್ಲ ಬಂದು ಟೀಚರ್ಗೆ ಬಂದು ಏನು ಮೇಡಮ್ ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ವಿದ್ಯಾರ್ಥಿಗೆ ಒಂದು ಟೀಚರ್ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂಥದ್ದು. ಅಂದರೆ ವೀಣಾ ವಿದ್ಯಾಸಂಸ್ಥೆ ಅನ್ನುವಂತಹ ಶಾಲೆಯಲ್ಲಿ ಮೇಘರಾಜ್ ಅನ್ನುವಂತಹ ವಿದ್ಯಾರ್ಥಿ 4ನೇ ತರಗತಿಯನ್ನು ಓದ್ತಿರ್ತಾನೆ. ಆತ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿರಲ್ಲ. ಅದೊಂದೇ ರೀಸನ್ಗೆ ಬಾಸುಂಡೆ ಬರೋ ರೀತಿಯಲ್ಲಿ ಒಂದು ಆತನಿಗೆ ಕೋಲ್ನಲ್ಲಿ ಹೊಡೆದಿರುವಂಥದ್ದು, ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು. ಈ ಬಗ್ಗೆ ಸದ್ಯಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲೂ ಕೂಡ ಪ್ರಕರಣವೂ ಕೂಡ ದಾಖಲಾಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮೇಘರಾಜ್ ತಾಯಿ ಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಏನು ಅನ್ನೋದನ್ನ ಅವ್ರ ಮಾತುಗಳಲ್ಲೇ ಕೇಳೋಣ. ಮೇಡಮ್, ಯಾವಾಗ ಇನ್ಸಿಡೆಂಟ್ ಆಗಿದ್ದು, ನಿಮ್ಮ ಗಮನಕ್ಕೆ ಯಾವತ್ತು ಬಂತು? ಸರ್, ಅವರು 2 ವೀಕ್ ಮುಂಚೆ ಸಾಟರ್ಡೆ ಹೊಡೆದಿದ್ದು ಅವರು. ಓಕೆ, ಸಾಟರ್ಡೆ ಹೊಡೆದಿರೋದು ಬೆಳಿಗ್ಗೆ ನನಗೆ ಗೊತ್ತೇ ಇಲ್ಲ. ನನ್ನ ಮಗ ಹಾಸ್ಟೆಲಲ್ಲಿ ಇರ್ತಾನೆ. ನಾನು ಆ್ಯಕ್ಚುಲಿ ಮಂಡೇ ದಿನ ಅವ್ನು ಮೀಟ್ ಹಾಕಂತ ಮಧ್ಯಾಹ್ನದ ಮೇಲೆ ಬಂದಾಗ ನಾನು ನನ್ನ ಮಗನ ಕರ್ಕೊಂಡು ಅಂಗಡಿ ಆಚೆ ಹೋಗೋಣ ಅಂತ ಕರ್ಕೊಂಡು ಹೋದಾಗ ನನ್ನ ಮಗನ ನೋಡಿದೆ ಫುಲ್ಲು ಕಾಲಿಗೆಲ್ಲ ಹೊಡೆದಿದ್ದಾರೆ, ಕೈಗೆ ಹೊಡೆದಿದ್ದಾರೆ. ನಾನು ನನ್ನ ಮಗನಿಗೆ ಕೇಳಿದೆ ಏನಿದು ಅಂದರೆ, ನನ್ನ ಮಗ ಕಬಡ್ಡಿ ಆಡಬೇಕಾದ್ರೆ ಕೋಲ್ ಬಿತ್ತು ಅಂದ. ಕೋಲ್ ಬಿದ್ದಿರೋದಲ್ಲ, ನಿಜ ಹೇಳು, ಇಲ್ಲಾಂದರೆ ಹಿಂಗೆ ನಾವು ಯಾರು ನೀನು ಹೇಳ್ದೇ ಇದ್ದರೆ ನಮಗೆ ಗೊತ್ತಾಗಲ್ಲ. ಆವಾಗ ನಿನಗೆ ಯಾರಾದರೂ ಇನ್ನೂ ಹೊಡಿತಾರೆ, ನನಗೆ ಹೇಳು ಅಂದಾಗ ಆವಾಗ ನನ್ನ ಕ್ಲಾಸ್ ಟೀಚರ್ ಮಮ್ಮಿ ಹೊಡೆದಿದ್ದು. ಎಲ್ಲ ಮಕ್ಳಿಗೂ ಕೈಗೆ ಹೊಡೆದಿದ್ದಾರೆ, ನನಗೆ ಇಲ್ಲಿ ಕಾಲಿಗೆ, ಆಮೇಲೆ ಸಾಕ್ಸ್ ಹಾಕ್ತೀವಲ್ಲ ಅಲ್ಲಿ, ಈ ಥರ ಬೆರಳಿಗೆಲ್ಲ ಹೊಡೆದಿದ್ದಾರೆ. ಮತ್ತು ನೀನು ನನಗೆ ಹೆಂಗೆ ಹೇಳಿಲ್ಲ, ನೀನು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ನಾನು ಸಾಟರ್ಡೆ ನೈಟ್ ಅವನ ಜೊತೆ ಕಾಲಲ್ಲಿ ಮಾತಾಡಿದ್ದೆ ಹಾಸ್ಟೆಲಲ್ಲಿ. ಇಲ್ಲ ಮಮ್ಮಿ, ಕತ್ತಿ ಚಿಕ್ತೀನಿ, ಹೇಳಿದ್ರೆ ಹಿಂಗೆ ಹಿಡಿಯೋಕೆ ಬರ್ತಾರೆ, ಕತ್ತಿ ಚಿಕ್ಕಿ ಹಿಂಗೆ ಹಿಡಿದು ಸಾಯಿಸ್ಬಿಡ್ತೀನಿ ನೋಡು ಹೇಳಿದ್ರೆ ಅಂತ ಹೇಳಿದ್ದಾರೆ. ಸರ್, ನನ್ನ ಮಗ ಇರೋದು ಹಾಸ್ಟೆಲಲ್ಲಿ. ಹಾಸ್ಟೆಲ್ ಬೇರೆ ಕಡೆ, ಸ್ಕೂಲ್ ಬೇರೆ ಕಡೆ ಇದೆ. ಅವ್ರು ಬಿಟ್ಟು ಕರ್ಕೊಂಡು ಹೋಗ್ತಾರೆ ಆ ಥರ. ನನ್ನ ಮಗ ಹಾಸ್ಟೆಲಲ್ಲಿ ಇರ್ತಾನೆ ಆ್ಯಕ್ಚುಲಿ. ಅದು ಅವ್ರು ಹಾಸ್ಟೆಲ್ವರೆಗೂ ಗಮನಕ್ಕೆ ಬಂದಿಲ್ಲ, ಇದು ನೋಡಿಲ್ಲ ಅವ್ರೂ, ಇವ್ನು ತೋರಿಸಿಲ್ಲ.
ಹೊಡಿತಾರೆ ಮತ್ತೆ ಟೀಚರು ಅಂತ ಭಯದಿಂದ. ನಾನು ಕೇಳಿದೆ. ಆಮೇಲೆ ನಮ್ಮ ಮಗನಿಗೆ ಇವಾಗ ಕೇಳ್ತಾ ಇದ್ರೆ ಯಾವಾಗಿಂತ ಹೊಡಿತಾ ಇದ್ರು ಇವ್ರು, ಯಾವ ಥರ ಮಮ್ಮಿ ಅವ್ರ ಮುಂಚೆನೂ ನನ್ನನ್ನು ಅಂದರೆ ಆಗಲ್ಲ, ಅವ್ರಿಗೆ ಮುಂಚೆನೂ ನನಗೆ ಹಿಂಗೆ ಟಾರ್ಚರ್ ಮಾಡ್ತಾರೆ, ಬಟ್ ನನಗೆ ಹೇಳಿದ್ರೆ ಮತ್ತೆ ಹೊಡಿತೀನಿ ಅಂತಾರಲ್ಲ ಅದಕ್ಕೆ ಹೇಳಲ್ಲ ಅಂತ. ನನ್ನ ಮಗ ಇವಾಗ ಮೊನ್ನೆ ಅವರು ಏನಂದ್ರು, ಅವರು HR ಅವಳನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಅಂದರು. ಗಿಸ್ಪೆಂಡ್ ಏನೂ ಮಾಡಿಲ್ಲ. ನನ್ನ ಮಗನಿಗೆ ಕ್ಲಾಸ್ ಹುಡುಗರೆಲ್ಲ ಹೇಳ್ಬಿಟ್ಟಿದ್ದಾರೆ ಟೀಚರ್ ಬರ್ತಾ ಇದ್ದಾರೆ ಡೈಲಿ ಅಂತ. ನನ್ನ ಮಗನ ನಾನು ಮನೆಗೆ ಕರ್ಕೊಂಡು ಹೋದೆ. ಅವ್ನು ಭಯ ಬಿದ್ದಿದ್ನಲ್ಲ, ಎಲ್ಲ ಬರೆಗಿರಿ ಆಗಿತ್ತು, ಹಾಸ್ಪಿಟ್ಲ್ ಎಲ್ಲ ತೋರಿಸಿ ನಾವು ನಮ್ಮ ಹತ್ರ ಇಟ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಅವನಿಗೆ ಹುಡುಗರು ಹೇಳ್ಬಿಟ್ಟಿದ್ದಾರೆ ಟೀಚರ್ ಬರ್ತಾ ಇದ್ದಾಳೆ. ನನ್ನ ಮಗ ಮನೆ ಮೇಲೆ ಹತ್ತಿ ನಾನು ಜಂಪ್ ಮಾಡ್ತೀನಿ, ನೀನು ಸುಳ್ಳು ಹೇಳಿದ್ಯಾ ಮಮ್ಮಿ, ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಅವನೇ ನನ್ನ ಮಗ. ಟೀಚರ್ ಬಂದಿದ್ದಾಳೆ, ನಾನು ಮತ್ತೆ ಸ್ಕೂಲ್ಗೆಲ್ಲ ಮತ್ತೆ ಹೊಡೆದು ಸಾಯಿಸ್ತಾಳೆ ನನ್ನನ್ನು. ಸರ್ ಆ ಲೆವೆಲ್ಗೆ ಹೊಡೆದಿದ್ದಾರೆ ಸರ್. ನಿಮ್ಮ ಫೋಟೋಸ್ ವಿಡಿಯೋಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಆ ಲೆವೆಲ್ಗೆ ಹೊಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಇಷ್ಟು ಚಿಕ್ಕ ಬಾಲಕನಿಗೆ ಮೈ ಮೇಲೆ ಬಾಸುಂಡೆ ಬರೋ ಹಾಗೆ ಶಿಕ್ಷಕಿ ಹೊಡೆದಿರೋದು ಅಂತ ತಪ್ಪಿ ಈತ ಏನ್ ಮಾಡ್ದ? ಜೊತೆಗೆ ಈ ವರದಿ ಸುವರ್ಣ ನ್ಯೂಸ್ ಅಲ್ಲಿ ಬರ್ತಾ ಇದ್ದಂತೆ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. BO ಬಾಲಕನ ತಾಯಿಗೆ ಬುಲಾವ್ ನೀಡಿದ್ದಾರೆ. ಘಟನೆ ಬಗ್ಗೆ ಡೀಟೇಲ್ಸ್ ಅನ್ನ ಶಾಲೆಯಿಂದ ಕೇಳಿದ್ದಾರೆ. ಸೊ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈಗ? ಶ್ವೇತಾ, ಅಂದ್ರೆ ಸದ್ಯಕ್ಕೆ ಬಾಲಕಿಯ ತಾಯಿ ಏನಿದ್ದಾರೆ ಅವರನ್ನ ಏನು ಕರೆಸಿ ಮಾತಾಡ್ತಿರುವಂತದ್ದು ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ತಾರಾನಾಥ್ ಅಂತ ಅಂದ್ಬಿಟ್ಟು ಏನ್ ಹೇಳಿದ್ದಾರೆ, ಏನ್ ಈ ಇನ್ಸಿಡೆಂಟ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಕೊಡಿ, ಯಾವಾಗ ಹಲ್ಲೆ ಮಾಡಿದ್ದು, ಏನಾಗಿದೆ ಅಸಲಿಗೆ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ, ಒಂದು ಪತ್ರದಲ್ಲಿ ಒಂದು ನಮ್ಗೆ ಮನವಿಯನ್ನು ಕೊಡಿ ಅಂತ ಅಂದ್ಬಿಟ್ಟು ಇದೀಗ ಕರೆಸ್ಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ ಹೋಮ್ ವರ್ಕ್ ಮಾಡಿಲ್ಲ ಅನ್ನುವಂತಹ ಒಂದೇ ಕಾರಣಕ್ಕೆ ಆಂಗ್ಲಿನ್ ಅನ್ನುವಂತಹ ಶಿಕ್ಷಕಿ ಏನಿದ್ದಾಳೆ ಆಕೆ ಹೊಡೆದಿರೋ ಅಂತದ್ದು. ಸದ್ಯಕ್ಕೆ ಆ ವಿಡಿಯೋಗಳು, ಫೋಟೋಸು ಎಲ್ಲವೂ ಕೂಡ ಅದರ ಆಧಾರದ ಮೇಲೆ ನಂದಿನಿ ಲೇಔಟ್ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸ್ತಿರುವಂತದ್ದು. ಯಾವಾಗ ಸುವರ್ಣ ನ್ಯೂಸ್ ನಲ್ಲಿ ವರದಿ ಬಿತ್ತರವಾಗ್ತಿತ್ತೋ ಇಮಿಡಿಯೇಟ್ಲಿ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿರುವಂತದ್ದು. ಇದೊಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಇದು ಅಲರ್ಟ್ ಆಗಿ ಆಕೆಯನ್ನ ಕರೆಸಿ ಆಕೆ ಬಳಿಯಿಂದನೂ ಕೂಡ ಮಾಹಿತಿಯನ್ನ ತಗೊಂಡು ಮತ್ತೆ ಶಾಲೆಗೂ ಕೂಡ ಫೋನ್ ಮಾಡಿ ಏನಾಗಿದೆ, ಏನ್ ವಿಚಾರ, ಶಿಕ್ಷಕಿ ಬಗ್ಗೆ ಯಾವ ರೀತಿ ಆಕ್ಷನ್ ಅನ್ನ ತಗೊಂಡಿದ್ದೀರಿ ನೀವು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ತಾರಾನಾಥ್ ಅವರು ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು ಸದ್ಯಕ್ಕೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.